ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ. ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳಿಗೆ ಅನಂತ ಪ್ರಣಾಮಗಳು. ವಾಯುದೇವರು ಗುರು ಎಂಬ ಶಬ್ದಕ್ಕೆ ಶ್ರೇಷ್ಠ ಅಂತ ಒಂದು ಅರ್ಥ ಅದ ಅಂತ ಹೇಳಿನಲ್ಲ ನಿನ್ನೆ. ಅವರು ಶ್ರೇಷ್ಠ ಯಾಕೆ? ವಾಯುದೇವರು ಅಷ್ಟು ಶ್ರೇಷ್ಠರೇ. ಜೀವ ಪ್ರಪಂಚದಲ್ಲಿ, ಈಶ ಪ್ರಪಂಚದಲ್ಲಿ ಲಕ್ಷ್ಮೀ ಮತ್ತು ನಾರಾಯಣರು, ಜೀವ ಪ್ರಪಂಚದಲ್ಲಿ ಬ್ರಹ್ಮ, ವಾಯು, ಭಾರತಿ, ಸರಸ್ವತಿ ಇವರು ಶ್ರೇಷ್ಠವಾದ ಜೀವರು. ಅದರ ಮೇಲೆ ನಂತರದಲ್ಲಿ ಗರುಡ, ಶೇಷ, ರುದ್ರರು ಬರ್ತಾರೆ. ವಾಯುದೇವರಿಗೆ ಎಷ್ಟು ಶ್ರೇಷ್ಠತ್ವ ಅದೇ ಅಂತಂದರೆ, ಭಗವಂತ ತನ್ನ ಅಂತರಂಗ ಭಕ್ತಳಾಗಿರತಕ್ಕಂಥ, ಸಾಟಿ ಇಲ್ಲದ ಸೇವೆ ಮಾಡತಕ್ಕಂಥ ಲಕ್ಷ್ಮಿಗೆ 3 ಸ್ಥಾನಗಳನ್ನು ಕೊಟ್ಟ. ತನ್ನ ಎದೆ, ಎಡೆಯದೆ, ತನ್ನ ಬಲ ಎದೆ, ಅದರೊಟ್ಟಿಗೆ ತನ್ನ ಎಡತೊಡೆಯ ಮೇಲೆ ಕೂಡಿಸಿಕೊಂಡ. ಆ ವಾಯುದೇವರು ಲಕ್ಷ್ಮಿಗಿಂತ ಸ್ವಲ್ಪ ಕೆಳಗಿರ್ತಕ್ಕಂಥವರಾದ ಕಾರಣ ವಾಯುದೇವರನ್ನು ಎತ್ತಿ ಬಲ ತೊಡೆಯ ಮೇಲೆ ಕೂಡಿಸಿಕೊಂಡ. ಮತ್ತಾರ್ಯಾರಿಗೂ ಪುರಾಣ ಪ್ರಪಂಚವನ್ನು ನಾವು ಒಮ್ಮೆ ನೋಡಿದರೆ ಯಾರನ್ನು ಎತ್ತಿ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡಂತೆ ಕಾಣಿಸೋದಲ್ಲ. ಅದನ್ನು ನೀವು ಪ್ರಶ್ನೆ ಮಾಡ್ಬೋದು, ಅಲ್ರಿ ನಾವು ಭಾಗವತ ಓದುವಾಗ ಸಪ್ತಮ ಸ್ಕಂದದಲ್ಲಿ ಪುಟ್ಟ ಮಗು ಪ್ರಹ್ಲಾದ ನರಸಿಂಹರೂಪಿ ಪರಮಾತ್ಮನ ಮುಂದೆ ಬಂದು ನಿಂತಾಗ ಭಗವಂತ ಎತ್ತಿ ತನ್ನ ತೊಡೆ ಮೇಲೆ ಕೂಡಿಸಿಕೊಂಡ, ತಲೆಯನ್ನು ಅಗ್ರಹಣ ಮಾಡಿದ ಅಂತ ಅದಲ್ಲವ? ಮತ್ತು ಪ್ರಹ್ಲಾದನ್ನು ಕೂಡ ತಗೊಂಡು ಕೂಡಿಸಿಕೊಂಡಲ್ಲ ಅಂತಂದರೆ ಅಲ್ಲಿ ಒಂದು ಮರಿಬಾರ್ದು. ಆಚಾರ್ಯರು ಹೇಳ್ತಾರೆ, ಪ್ರಹ್ಲಾದನಿಗೆ ಅಷ್ಟು ವ್ಯಕ್ತಿತ್ವ ಎಲ್ಲಿಂದ ಬಂತು ಗೊತ್ತನ? ವಾಯುನಾಚ ಸಮಾವಿಷ್ಟ. ವಾಯುದೇವರ ನಿತ್ಯ ಸನ್ನಿಧಾನ, ಪೂರ್ಣ ಸನ್ನಿಧಾನ ಪ್ರಹ್ಲಾದನಲ್ಲಿ ಇದ್ದಿದ್ದಕ್ಕಾಗಿ ಅಂಥ ಭಯಂಕರವಾದ ದೈತ್ಯರ ದಬ್ಬಾಳಿಕೆಯನ್ನು ತಟ್ಟಿಕೊಂಡರು. ಅಷ್ಟು ಮಾತ್ರವಲ್ಲ, ಪ್ರಹ್ಲಾದ ಅವತಾರದಲ್ಲಿ ಅಜ್ಞಾನ ಎಂಬುದು ಪ್ರಹ್ಲಾದನಿಗೆ ಬರಲೇ ಇಲ್ಲ. ಭಾಳ ಗಮನದಲ್ಲಿಡಬೇಕು. ಎಲ್ಲ ದೇವತೆಗಳು ಅವತಾರ ಕಾಲದಲ್ಲಿ ಒಂದಲ್ಲ ಒಂದು ಸಮಯದಲ್ಲಿ ತಪ್ಪು ಮಾಡಿದವರು ಅಜ್ಞಾನಕ್ಕೊಳಗಾಗಿದ್ದಾರೆ. ಅಂದರೆ ರುಜುಗಳನ್ನು ಬಿಟ್ಟು ಬಿಡಬೇಕು, ಮರಿಬಾರ್ದು ಯಾವಾಗಲೂ. ರುಜುಗಳು ಅಂತಂದರೆ 200 ಜನ ಅಂತ ಏನು ಹೇಳಿದ್ದೀನಲ್ಲ, ಅದರಲ್ಲಿ ಇವಾಗ ನಮಗೆ ಕಾಣಿಸ್ತಕ್ಕಂಥವ್ರು ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರು. ಈ 4 ಜನ ಏನಿದ್ದಾರಲ್ಲ, ಇವರಿಗೆ ಅಜ್ಞಾನ ಆಗಲಿ ಇನ್ನೊಂದಾಗಲಿ ಎಂದೆಂದೆಂದಿಗೂ ಬರೋದಿಲ್ಲ. ಅವ್ರನ್ನ ಬಿಟ್ಟುಬಿಟ್ರೆ ಗರುಡ ಶೇಷರಿಂದ ಹಿಡ್ಕೊಂಡು ಎಷ್ಟು ದೇವತೆಗಳಿದ್ದಾರೋ ಇವರು ಮೂಲ ರೂಪದಲ್ಲಿ ಅಜ್ಞಾನಕ್ಕೊಳಗಾಗಿದ್ದಾರೆ, ಮತ್ತು ಸ್ವತಃ ಅವತಾರ ಕಾಲದಲ್ಲಿ ಅಜ್ಞಾನಕ್ಕೊಳಗಾಗಿದ್ದಾರೆ. ಗರುಡ ದೇವರಿಗೆ ಎಷ್ಟು ಅಜ್ಞಾನ ಬಂದವೆ, ಶೇಷದೇವರಿಗೆ ಅಜ್ಞಾನ ಬಂದದೆ, ರುದ್ರದೇವರಿಗೆ ಅಜ್ಞಾನ ಬಂದರೆ. ಅದರಲ್ಲಿ ಪ್ರಹ್ಲಾದ ಶೇಷನ ಅಂಶನಾಗಿರ್ತಕ್ಕಂಥ ಪ್ರಹ್ಲಾದ ಭೂಮಿಗೆ ಇಳಿದಾಗ ಅವನಿಗೆ ಅಜ್ಞಾನನೇ ಬರಲಿಲ್ಲ. ಉದಾಹರಣೆಗೆ ಅದೇ ಶೇಷ ಬಲರಾಮನಾಗಿ ಅವತಾರ ಮಾಡಿದಾಗ ಅಜ್ಞಾನ ಬಂತು. ಅಲ್ಲಿ ನಾನು ಅಣ್ಣ ಎಂಬ ಮಾತಿಗೆ ಹೋದ, ಸ್ವಲ್ಪ ಕೃಷ್ಣನನ್ನು ಕೆಲವೊಮ್ಮೆ ತಿರಸ್ಕಾರ ಮಾಡಿದ, ನಾನು ಶ್ರೇಷ್ಠ ಎಂಬ ಭಾವನೆಯಲ್ಲಿ ಬಂದ. ಪ್ರಹ್ಲಾದ ಕೂಡ ಅದೇ ಶೇಷಾವತಾರ ಪ್ರಹ್ಲಾದ ಎಲ್ಲೆಲ್ಲಿ ಅಜ್ಞಾನಕ್ಕೆ ಒಳಗಾಗಲಿಲ್ಲ. ಕಾರಣ ಏನಂದರೆ ವಾಯುದೇವರ ಪೂರ್ಣ ಸನ್ನಿಧಾನ, ವಾಯುದೇವರ ಸ್ಥಿತಿ. ವಾಯುದೇವರು ಒಂದು ಕ್ಷಣವೂ ಕೂಡ ಪ್ರಹ್ಲಾದನನ್ನು ಬಿಟ್ಟಗಲಿಲ್ಲ. ಆದ ಕಾರಣವೇ ಪ್ರಹ್ಲಾದನಾಗಿ ಭೂಮಿಗೆ ಬಂದಾಗ ಎಲ್ಲಿ ಪ್ರಹ್ಲಾದನಲ್ಲಿ ಅಜ್ಞಾನಾದಿಗಳು ಬರಲಿಲ್ಲ. ಆದ ಕಾರಣವೇ ಪ್ರಹ್ಲಾದನನ್ನು ಎತ್ತಿ ತೊಡೆಯ ಮೇಲೆ ಇಟ್ಟುಕೊಂಡ. ಯಾಕೆ? ಅದು ವಾಯುದೇವರ ಸನ್ನಿಧಾನ ಅಲ್ಲಿ ಅದೇ. ಆ ವಾಯುದೇವರಿಂದ ಕೂಡಿದ ಪ್ರಹ್ಲಾದನನ್ನು ತೊಡೆಯ ಮೇಲೆ ಇಟ್ಕೊಂಡೇ ಹೊರತಾಗಿ ಬರೀ ಪ್ರಹ್ಲಾದ ಆಗಿದ್ದರೆ ಭಗವಂತ ಎತ್ತಿ ಇಟ್ಕೋತಿದ್ದಿಲ್ಲ. ಇದನ್ನು ನಾವು ಮರಿಬಾರ್ದು. ಸೊ ವಾಯುದೇವರಿಗೆ ಅಂಥ ದೊಡ್ಡ ಸ್ಥಾನ ಭಗವಂತ. ನಮ್ಮ ದಾಸರ ಮಾತಿನಲ್ಲಿ ಹೇಳಿದ್ರೆ, ಹರಿಯ ಮತವೇ ಹನುಮನ ಮತವು, ಹನುಮನ ಮತವೇ ಹರಿಯ ಮತವು. ಎಲ್ಲಿ ವಾಯುದೇವರಿದ್ದಾರೆ ಅಲ್ಲಿ ಎಲ್ಲ ಭಗವಂತ ಇದ್ದಾನೆ. ಹೇಗೆ ಭಗವಂತ ಇದ್ದ ಸ್ಥಳಗಳಲ್ಲೆಲ್ಲ ಲಕ್ಷ್ಮಿ ಇರ್ತಾಳೋ ಅದೇ ಪ್ರಕಾರ ಆ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರನಾಗಿರ್ತಕ್ಕಂಥ ಮುಖ್ಯಪ್ರಾಣ ಇದ್ದಾನಲ್ಲ ಪವಮಾನ, ಅವನಿಗೂ ಅಂಥ ಒಂದು ಸ್ಥಿತಿ ಅದೆ. ಅದು ಅವನು ಭಗವಂತನನ್ನು ಅನುಸರಿಸಿ ಇರ್ತಾನೆ. ಭಗವಂತನ ದಿವ್ಯ ಸನ್ನಿಧಾನದಿಂದ ಎಂದಿಗೂ ದೂರ ಇರೋದಿಲ್ಲ. ಅದು ಕಾರಣ ಅವನು ಮಹಾಶ್ರೇಷ್ಠ. ಇದನ್ನು ನಾವು ಎಂದೆಂದಿಗೂ ಮರಿಬಾರ್ದು. ಇನ್ನೂ ಒಂದು ಶ್ರೇಷ್ಠ ಏನು ಗೊತ್ತನ? ವೇದಗಳು ಯಾವಾಗಲೂ ಭಗವಂತನಿಗೆ ಮೀಸಲು. ವೇದಗಳಲ್ಲಿ ಭಗವಂತನೇ ಪ್ರತಿಪಾದ್ಯ, ಕೃಷ್ಣನೇ ಹೇಳ್ಕೋತಾನೆ. ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ. ಅರ್ಜುನ ಒಂದು ತಿಳ್ಕೊ, ವೇದ ಯಾವುದನ್ನು ಹೇಳ್ತದೆ?
ಯಜ್ಞಯಾಗಾದಿಗಳನ್ನು ಹೇಳ್ತದೆ, ಸೂರ್ಯನನ್ನು ವರ್ಣನೆ ಮಾಡ್ತಾನೆ, ಚಂದ್ರನನ್ನು ವರ್ಣನೆ ಮಾಡ್ತಾನೆ ತಿಳ್ಕೊಬೇಡ, ಅಗ್ನಿಯನ್ನು ಇಲ್ಲ. ಎಲ್ಲ ವೇದಗಳು ನನ್ನನ್ನೇ ಹೇಳ್ತಾವೆ, ನಾನೇ ವೇದಗಳಿಂದ ಪ್ರತಿಪಾದ್ಯ. ವೇದದಲ್ಲಿರುವ ವಾಕ್ಯಗಳಿಂದಲೂ, ಋಕ್ಕುಗಳಿಂದಲೂ, ಶಬ್ದಗಳಿಂದಲೂ, ಒಂದು ಪ್ರತ್ಯಯದಿಂದಲೂ ಕೂಡ ನಾನೇ ಪ್ರತಿಪಾದಿಸಲ್ಪಡ್ತೀನಿ. ಅಹಮೇವ ಅಂತ ಹೇಳ್ತಾನೆ, ನಾನೇ, ಮತ್ತಾರ್ಯಾರು ಇಲ್ಲ ಎಂಬ ಅರ್ಥದಲ್ಲಿ ಹೇಳ್ತಾನೆ. ವೇದೈಶ್ಚ ಸರ್ವೈಹಿ, ಎಲ್ಲ ವೇದಗಳಿಂದ ಅಹಮೇವ, ನಾನೇ ತಿಳಿಯಲ್ಪಡ್ತೀನಿ, ನಾನೇ ವರ್ಣಿಸಲ್ಪಡ್ತೀನಿ ಅಂತ ಹೇಳ್ತಾನೆ. ಇಂಥ ಭಗವಂತನಿಗೆ ಮೀಸಲಾದ ವೇದದಲ್ಲಿ ಭಗವಂತ ಎಷ್ಟು ಅನುಗ್ರಹ ಮಾಡಿದ್ದಾನೆ ಅಂದರೆ ತನ್ನ ಭೃತ್ಯರಾದ ದೇವತೆಗಳಿಗೂ ಸ್ಥಾನ ಕೊಟ್ಟಿದ್ದಾನೆ. ಆ ವೇದಗಳು ಭಗವಂತನನ್ನೇ ಪ್ರಧಾನವಾಗಿ ವರ್ಣನೆ ಮಾಡೋದು. ಇಂದ್ರ ಸೂಕ್ತದೆ, ಚಂದ್ರ ಸೂಕ್ತದ, ಅಗ್ನಿ ಸೂಕ್ತದ, ಅಗ್ನಿಮೇಳೆ ಪುರೋಹಿತಂ ಅಗ್ನಿ ಸೂಕ್ತದೆ. ಎಷ್ಟು ಸೂಕ್ತಗಳಿದ್ದರೂ ಕೂಡ ರುದ್ರ ಮಂತ್ರಗಳವೆ, ಆದರೆ ಅವೆಲ್ಲವೂ ಪ್ರಧಾನವಾಗಿ ಮುಖ್ಯತಃ ಭಗವಂತನನ್ನೇ ವರ್ಣನೆ ಮಾಡ್ತವೆ. ಅಗ್ನಿ ಅಂದರೂ ಭಗವಂತನೇ, ನಾರಾಯಣನೇ. ಇಂದ್ರ ಅಂದರೂ ನಾರಾಯಣನೇ, ಚಂದ್ರ ಅಂದರೂ ನಾರಾಯಣನೇ, ವರುಣ ಅಂದರೂ ನಾರಾಯಣನೇ, ಪ್ರಜಾಪತಿ ಅಂದರೂ ನಾರಾಯಣನೇ, ವಾಯು ಅಂದರೂ ನಾರಾಯಣ. ಎಲ್ಲ ಹೆಸರುಗಳು ಭಗವಂತನಿಗೆ ಸಂಬಂಧಪಟ್ಟಿದೆ. ಆ ಮಂತ್ರಗಳು ಕೂಡ, ಆ ಋಕ್ಕುಗಳು, ಆ ಭಾಗಗಳು, ವೇದಗಳ ಭಾಗಗಳು ಭಗವಂತನನ್ನೇ ಪ್ರಧಾನವಾಗಿ ವರ್ಣನೆ ಮಾಡ್ತವೆ. ಆದರೆ ಭಗವಂತ ಹೇಳ್ತಾನೆ, ಇಲ್ಲ, ನನ್ನೊಟ್ಟಿಗೆ ನನ್ನ ಭೃತ್ಯರ ಸ್ತೋತ್ರವೂ ಅದರಲ್ಲಿ ಬರಬೇಕು, ಅವರ ಮಹಿಮೆಯೂ ಬರಬೇಕು ಅಂತ ಅವನು ಸಂಕಲ್ಪ ಮಾಡಿದ್ದಕ್ಕಾಗಿ ವಾಯುದೇವರಿಗೆ ಸಂಬಂಧಪಟ್ಟ ಮಂತ್ರಗಳಲ್ಲಿ ವಾಯುದೇವರ ಅರ್ಥವೂ ಬರ್ತದೆ. ಅದರಲ್ಲಿ ಇಂದ್ರ, ಚಂದ್ರ ಇವರೇನಿದ್ದಾರಲ್ಲ, ಎಲ್ಲ ದೇವತೆಗಳಿಗಿಂತ ವೇದದಲ್ಲಿ ಹೆಚ್ಚು ಸ್ತುತಿಸಲ್ಪಟ್ಟ ವ್ಯಕ್ತಿ ಯಾರೆಂದರೆ ವಾಯುದೇವರು. ಇದೊಂದು ಆಶ್ಚರ್ಯಕರವಾದ, ಆದ ಕಾರಣ ಅವನು ಶ್ರೇಷ್ಠ. ಎಂಥ ಶ್ರೇಷ್ಠ! ಇಡೀ ಭಗವಂತನಿಗೆ ಮೀಸಲಾದ ವೇದದಲ್ಲಿ ಹೆಚ್ಚಿನ ಋಕ್ಕುಗಳಿಂದ, ಹೆಚ್ಚಿನ ಮಂತ್ರಗಳಿಂದ ವರ್ಣಿಸಲ್ಪಡುವ ವ್ಯಕ್ತಿ ಯಾರಯ್ಯ ಅಂದರೆ ವಾಯುದೇವರು. ಅಂದರೆ ವಾಯುದೇವರಿಗೆ ಭಗವಂತ ಎಂಥ ಸ್ಥಾನ ಕಲ್ಪನೆ ಮಾಡಿದ್ದಾನೆ. ವೇದದಲ್ಲಿ ಬೃಹತಿ ಸಹಸ್ರ ಅಂತದೆ, ಅದ್ಭುತವಾದ ಮಂತ್ರ. 1000 ಋಕ್ಕುಗಳು, 1000 ಋಕ್ಕುಗಳು ಅಂದರೆ ಮಂತ್ರ, ಇದು ಶ್ಲೋಕಗಳು ಅಂತ ಅರ್ಥ. 1000 ಋಕ್ಕುಗಳಲ್ಲಿ ಒಟ್ಟು 32,000 ಅಕ್ಷರಗಳವೆ. 32,000 ಅಕ್ಷರಗಳಿಂದ ಕೂಡಿದ ಬೃಹತಿ ಸಹಸ್ರ ಅಂತ ಕರೀತಾರೆ. ಈ ಬೃಹತಿ ಸಹಸ್ರ ಬೃಹತಿ ನಾಮಕನಾಗಿರತಕ್ಕಂಥ ಭಗವಂತನನ್ನು ಪ್ರಧಾನವಾಗಿ ವರ್ಣನೆ ಮಾಡಿದರೂ ಅಪ್ರಧಾನವಾಗಿ 2ನೇ ಸ್ಥಾನದಲ್ಲಿ ಬೃಹತಿ ಸಹಸ್ರ ವಾಯುದೇವರನ್ನು ವರ್ಣನೆ ಮಾಡ್ತದೆ, ಪವಮಾನನನ್ನು ವರ್ಣನೆ ಮಾಡ್ತವೆ, ಮುಖ್ಯ ಪ್ರಾಣನನ್ನು ವರ್ಣನೆ ಮಾಡ್ತವೆ. ಆ 36,000 ಅಕ್ಷರಗಳ ಮಾತಂದ್ವಲ್ಲ, ಈ ಅಕ್ಷರಗಳಲ್ಲಿ 36,000 ಅಚ್ಚುಗಳು, 36,000 ವ್ಯಂಜನಗಳು. ವ್ಯಂಜನ ಸ್ವರಾಕ್ಷರಗಳಿಂದಲೂ ವ್ಯಂಜನಾಕ್ಷರಗಳಿಂದಲೂ ಕೂಡಿದ್ದು ಈ 36,000. ಆಗೇನಾಯಿತು, ಸ್ವರಾಕ್ಷರಗಳನ್ನು ಚಿಂತನೆ ಮಾಡಿದರೆ 36,000 ಸ್ವರಾಕ್ಷರಗಳು ಆ ಬೃಹತಿ ಮಂತ್ರದಲ್ಲದೆ. ಅದೇ ಪ್ರಕಾರ 36,000 ವ್ಯಂಜನಾಕ್ಷರಗಳವೆ. ಇಂಥ 36,000 ಪ್ಲಸ್ ಮಾಡಿದರೆ 72,000. 72,000 ವೇದದಲ್ಲಿ ಹೇಳಲ್ಪಡ್ತಕ್ಕಂಥ ಅಕ್ಷರಗಳಿಂದ ವಾಯುದೇವರು ಸ್ತುತಿಸಲ್ಪಡ್ತಕ್ಕಂಥವ್ರು. ಅದರಲ್ಲಿ ಆ ರೂಪದಿಂದ ವ್ಯಾಪ್ತರಾಗಿದ್ದಾರೆಂಬ ಮಾತು ಇದು ವಾಯುದೇವರ ಶ್ರೇಷ್ಠತೆಯನ್ನು ಹೇಳ್ತದೆ. ಬರೀ ಅದೊಂದೇ ಅಲ್ಲ, ಅನೇಕ ಮಂತ್ರಗಳವೆ. ಅನೇಕ ಮಂತ್ರಗಳಲ್ಲಿ ವಾಯುದೇವರ ಮಹಾತ್ಮೆ ಹೇಳಲ್ಪಡ್ತದೆ. ನಮಗೆ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ದಶೋಪನಿಷತ್ತುಗಳು ಅಂದರೆ ತ್ರಿಮತಾಚಾರ್ಯರು ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು. ಇದನ್ನು 3 ಮಂದಿ ಆಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು 3 ಮಂದಿ ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. 10 ಉಪನಿಷತ್ತುಗಳಿಗೆ ಮಾತ್ರ 108 ಉಪನಿಷತ್ತುಗಳವೆ. ಬನ್ನಂಜಿಯವರ ಮಾತಿನ ಪ್ರಕಾರ ಆದರೆ ಕೆಲವು ಉಪನಿಷತ್ತುಗಳು ಅದು ಸ್ವತಃ ವೇದದ ಭಾಗಗಳಲ್ಲ, ನಂತರದಲ್ಲಿ ಯಾರೋ ರಚನೆ ಮಾಡಿ ಅದರಲ್ಲಿ ಸೇರಿಸಿದ್ದಾರೆ ಅಂತ ಅವ್ರು ಹೇಳ್ತಾರೆ. ನಮಗೆ ಅದರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಒಟ್ಟು 108 ಉಪನಿಷತ್ತುಗಳಿದ್ದರೂ ಕೂಡ ತ್ರಿಮತಾಚಾರ್ಯರಿಂದ ಸ್ವೀಕರಿಸಲ್ಪಟ್ಟಿರ್ತಕ್ಕಂಥ ವೇದಾಂತ ಪ್ರಮೇಯವನ್ನು ಪೂರ್ಣವಾಗಿ ಹೇಳತಕ್ಕಂಥ ಭಗವತ್ ಸ್ವರೂಪವನ್ನೇ ಹೇಳತಕ್ಕಂಥ ಮಹಾ ಉಪನಿಷತ್ತುಗಳು ಯಾವ ಅಂದರೆ ದಶೋಪನಿಷತ್ತುಗಳು. ಮಾಂಡುಕ್ಯ, ಬೃಹದಾರಣ್ಯ, ಈಶಾವಾಸ್ಯ ಮೊದಲಾದವು, ತಲಬಕಾರ ಮೊದಲಾದವುಗಳು.
ಈ 10 ಉಪನಿಷತ್ತುಗಳಲ್ಲಿ ಮೊದಲನೇದು ಒಂದೇ ಒಂದು ಮಾಂಡುಕ್ಯೋಪನಿಷತ್ತು ಅಂತದಲ್ಲ, ಆ ಮಾಂಡುಕ್ಯೋಪನಿಷತ್ತು ಒಂದು ಬಿಟ್ಟುಬಿಟ್ರೆ ಉಳಿದ 9 ಉಪನಿಷತ್ತುಗಳಲ್ಲಿ ವಾಯುದೇವರ ಮಹಿಮೆ ಅದ. 9 ಉಪನಿಷತ್ತುಗಳು ಭಗವಂತನನ್ನು ಹೇಳ್ತಾವೆ ಪ್ರಧಾನವಾಗಿ, ಅದರೊಟ್ಟಿಗೆ ವಾಯುದೇವರ ಮಹಿಮೆಯನ್ನು ಹೇಳ್ತಾವೆ. ಒಂದು ಮಾಂಡುಕ್ಯೋಪನಿಷತ್ತು ಏನದಲ್ಲ, ಅದು ಒಂದು ಮಾತ್ರ ಕೇವಲ ಓಂಕಾರದ ಅರ್ಥವನ್ನು ಹೇಳಕ್ಕೆ ಬಂದಿರತಕ್ಕಂಥದ್ದು. ಓಂಕಾರವನ್ನು ಹೆಚ್ಚಾಗಿ ಪ್ರತಿಪಾದನೆ ಮಾಡ್ತಾರೆ. ಓಂಕಾರ ಅಂದರೆ ಭಗವಂತ. ಓಂಕಾರದಿಂದ ಮತ್ತಾರೂ ವಾಚ್ಯರಾಗೋದಿಲ್ಲ. ನಾರಾಯಣ ಶಬ್ದ ಮತ್ತು ವಿಷ್ಣು ಶಬ್ದ ಮತ್ತು ಹರಿಶಬ್ದ ಇವೆಲ್ಲ ಏನವಲ್ಲ, ಇವು ಭಗವಂತನಿಗೆ ಮೀಸಲಾದರೂ ಒಮ್ಮೊಮ್ಮೆ ಹರಿ ಎಂಬ ಶಬ್ದಕ್ಕೆ ನಾವು ರುದ್ರನ ಪರವಾಗಿ ಅರ್ಥ ಮಾಡಬಹುದು. ಅದೇ ವಿಷ್ಣು ಎಂಬ ಶಬ್ದಕ್ಕೆ ಕೂಡ ರುದ್ರನ ಪರವಾಗಿ ಅರ್ಥ ಮಾಡಬಹುದು. ಆದರೆ ನಾರಾಯಣ ಎಂಬ ಶಬ್ದ ಅದಲ್ಲ, ಅದು ಮಾತ್ರ ಎಂದೆಂದಿಗೂ ಯಾರ ಪರವಾಗಿ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ, ಅದು ವಿಷ್ಣು ಪರವಾಗಿಯೇ ಅರ್ಥ ಮಾಡಬೇಕು. ಅದ ಕಡೆ ಶಂಕರಾಚಾರ್ಯರು ಅದ್ವೈತಿಗಳು ಒಂದು ಕಡೆ ಹೇಳಿದ್ರಂತೆ, ನತ್ವಂ ಬಾಧತೆ ಅಂಥೇಳಿ. ನಾರಾಯಣ ಶಬ್ದದಲ್ಲಿರುವ ನಾರಾಯಣ 4 ಅಕ್ಷರವಲ್ಲ, ಅದರಲ್ಲಿ ಮೊದಲನೇದು ನಕಾರ ಅದಲ್ಲ. ಈ ನಕಾರ ಒಂದೇ ನಮಗೇನು ಮಾಡ್ತದೆ ಗೊತ್ತಾ, ರುದ್ರ ಪರವಾಗಿ ಅರ್ಥ ಮಾಡಲಿಕ್ಕಾಗೋದಲ್ಲ, ಚಂದ್ರನ ಪರವಾಗಿ ಇನ್ನೊಬ್ಬ ದೇವತೆಯ ಪರವಾಗಿ ಈ ನಾರಾಯಣ ಶಬ್ದವನ್ನು ಅರ್ಥ ಮಾಡಲಿಕ್ಕೆ ಬರದೆ ನಮಗೆ ಅಡ್ಡ ಬೀಳುವುದು ಯಾವುದಂದರೆ ನ ಅಂಬೋದು. ಈ ನ ಒಂದು ಅಕ್ಷರ ಇಲ್ಲದೇ ಇದ್ದಿದ್ರೆ ಈ ನಾರಾಯಣ ಶಬ್ದವನ್ನು ಕೂಡ ನಾವು ರುದ್ರ ಪರವಾಗಿ ಅರ್ಥ ಮಾಡ್ತಾ ಇದ್ದೇವೆ ಅಂತಾರೆ. ಅದರಂತೆ ಓಂ ಎಂಬ ಅಕ್ಷರ ಅದಲ್ಲ, ಈ ಓಂ ಎಂಬ ಅಕ್ಷರ ಮಾತ್ರ ಕೇವಲ ನಾರಾಯಣನೇ. ಓಮಿತ್ಯೇಕಾಕ್ಷರಂ ಪರಂ ಅಕಾರ ಉಕಾರ ಮಕಾರ ಇತಿ ತಾನೇಕದ. ಆ ಓಂಕಾರದಿಂದ ಯಾರಯ್ಯ ಪ್ರತಿಪಾದನೆ ಮಾಡಲ್ಪಡ್ತಾರಂದರೆ ನಾರಾಯಣ ಉಚ್ಯತೆ, ನಾರಾಯಣನೇ ಪ್ರತಿಪಾದಿಸಲ್ಪಡ್ತಾನೆ. ಓಂಕಾರ ಮತ್ತಾರನ್ನು ಹೇಳಕ್ಕೆ ಹೊರಟಿದ್ದಲ್ಲ ಅಂತಾರೆ. ಇಂಥ ಒಂದು ಮಾಂಡೂಕ್ಯೋಪನಿಷತ್ತು ಅಂತ ಏನದಲ್ಲ, ಓಂಕಾರದ ಪ್ರತಿಪಾದನೆಗಾಗಿಯೇ ಬಂದಿರತಕ್ಕಂಥದ್ದು. ಆ ಒಂದು ಉಪನಿಷತ್ತು ಬಿಟ್ಟುಬಿಟ್ರೆ ಉಳಿದ ಈಶಾವಾಸ್ಯಾದಿ 9 ಉಪನಿಷತ್ತುಗಳು ಪ್ರಧಾನವಾಗಿ ಭಗವಂತನನ್ನು ವರ್ಣನೆ ಮಾಡಿದರೂ ಕೂಡ ಅಪ್ರಧಾನವಾಗಿ ವಾಯುದೇವರನ್ನು ವರ್ಣನೆ ಮಾಡ್ತಾವೆ. ಅದು ಕಾರಣ ಶ್ರೇಷ್ಠ ಗುರು ಪವಮಾನ. ಓ ಪವಮಾನ, ಮುಖ್ಯಪ್ರಾಣ, ಜಗತ್ತನ್ನು ಪಾವನ ಮಾಡ್ತಕ್ಕಂಥ ಪುಣ್ಯಾತ್ಮ, ನೀನು ಗುರು, ಬಹಳ ಶ್ರೇಷ್ಠ, ನಿಂಗೆ ಸಮಾನವಾದ ವ್ಯಕ್ತಿಗಳಿಲ್ಲಯ್ಯ. ನಿನ್ನ ಮೇಲೆ ಆ ಭಗವಂತನ ಅನುಗ್ರಹ ಎಷ್ಟು ಅಂದರೆ ನಮ್ಮ ಊಹೆಗೆ ನಿಲುಕದರೆ ಇರುವಷ್ಟು ಅದೇ ಅಂತ ಹೇಳ್ತಾರೆ. ಅದು ಕಾರಣ ಗುರು ಎಂಬ ಶಬ್ದದಿಂದ ಈ ವಾಯುದೇವರ ಮಹಿಮೆಯನ್ನು ಜಗನ್ನಾಥದಾಸರು ನಮಗೆ ತೋರಿಸ್ತಾರೆ. ಗುರು ಅಂದರೆ ಜ್ಞಾನ ಬೋಧಕ ಅಂತ ಅಷ್ಟೇ ಅರ್ಥ ಮಾಡಬೇಡ, ಶ್ರೇಷ್ಠ ಅಂತ ಅರ್ಥ ಮಾಡು. ಯಾಕೆ ಶ್ರೇಷ್ಠ ಅಂದರೆ ಇದು ಕಾರಣ ಅಂತಾರೆ. ಇನ್ನೊಂದು ಉಪನಿಷತ್ತಲ್ಲಿ ಬರ್ತಕ್ಕಂಥ ಕತೆ, ಬ್ರಹ್ಮಾಂಡದ ಸೃಷ್ಟಿ ಮಾಡಿದ ಭಗವಂತ, ದೇವತೆಗಳನ್ನು ಬಹಿರಾವರಣಗಳನ್ನು ಸೃಷ್ಟಿ ಮಾಡಿದ, ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡಿದ, ಬ್ರಹ್ಮಾಂಡದ ಒಳಗೆ ಕರ್ಕೊಂಡು ಹೋದ ದೇವತೆಗಳನ್ನೆಲ್ಲ ಕೂಡ. ಒಳಗಡೆ ಬ್ರಹ್ಮಾಂಡದಲ್ಲಿ ಪ್ರವೇಶ ಮಾಡಿದ ಮೇಲೆ ಸ್ವತಃ ವಿರಾಟ್ ರೂಪವನ್ನು ಧಾರಣ ಮಾಡಿದ. ಬ್ರಹ್ಮನಿಗೆ ಮತ್ತೊಂದು ವಿರಾಟ್ ರೂಪ ಧಾರಣ ಮಾಡು ಅಂತ ಹೇಳಿದ. ಸೊ ವಿರಾಟ್ ರೂಪಿಯಾದ ಭಗವಂತನ ದೇಹದಿಂದ ಎಲ್ಲ ದೇವತೆಗಳು ಬಂದರು. ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಚಂದ್ರಮಾ ಮನಸೋ ಜಾತಃ. ಈ ದೇವತೆಗಳು ಭಗವಂತನ ಭಗವಂತನ ವಿರಾಟ್ ರೂಪವನ್ನು ಧರಿಸಿದ ಬ್ರಹ್ಮದೇವರ ದೇಹದಿಂದ ಒಂದೊಂದು ಅವಯವದಿಂದ ಎಲ್ಲ ದೇವತೆಗಳು ಹೊರ ಬಂದಿರಲ್ಲ. ಬಂದ ಮೇಲೆ ಏನಾಯಿತು ಅಂದರೆ ಇವರ ಮಧ್ಯದಲ್ಲಿ ಸ್ಪರ್ಧೆ ಪ್ರಾರಂಭವಾಯಿತು. ಒಬ್ಬೊಬ್ಬ ದೇವತೆ ಅಂದ, ನಾನ್ಯಾಕೆ ವಾಯುದೇವರಿಗಿಂತ ಶ್ರೇಷ್ಠ, ಕಮ್ಮಿ, ನಾನು ಶ್ರೇಷ್ಠ, ನಾನು ಶ್ರೇಷ್ಠ, ನಾನು ಶ್ರೇಷ್ಠ, ನಾನು ಶ್ರೇಷ್ಠ. ಕಣ್ಣಿಗೆ ಅಭಿಮಾನಿಯಾದ ಸೂರ್ಯ ಅಂದ, ನಾನು ಇಲ್ಲದಿದ್ದರೆ ಕಣ್ಣಿನಿಂದ ನೋಡೋಕ್ಕೆ ಆಗಲ್ಲ, ಅದಕ್ಕೆ ನಾನು ಶ್ರೇಷ್ಠ ಅಂತಂದ. ಕಿವಿಗಳಿಗೆ ಅಭಿಮಾನಿಗಳಾದ ದಿಗ್ದೇವತೆಗಳಂದರು, ನಾವು ಶ್ರೇಷ್ಠರು, ನಾವೇನು ಕಮ್ಮಿ. ಹೀಗೆ ಒಬ್ಬೊಬ್ಬ ದೇವತೆ ತಮ್ಮೊಳಗೆ ವಿರೋಧ ಮಾಡಿಕೊಂಡು ನಾನು ಶ್ರೇಷ್ಠ, ನಾನು ಶ್ರೇಷ್ಠ ಅಂತ. ಅಂದರೆ ಇದರಿಂದ ಏನು ಗೊತ್ತಾಗೋದು ಗೊತ್ತನ, ಜೀವಿ ಅಂದ ಮೇಲೆ ಅವನಿಗೆ ಅಹಂಕಾರ ಬಂದೇ ಬಿಡುತ್ತದೆ. ಅಜ್ಞಾನ ತಪ್ಪಿದ್ದಲ್ಲ, ಆ ಅಜ್ಞಾನ ಯಾರಿಗಿಲ್ಲ, ಅಹಂಕಾರ ಯಾರಿಗಿಲ್ಲ ಅಂದರೆ ಕೇವಲ ರುಜುಗಳಿಗೆ ಮಾತ್ರ ಅವರು ವಿನಯವಾಗಿ ಕೂತ್ಕೊಂಡಿರ್ತಾರೆ, ಅವರು ತಂಟಿಗೆ ಹೋಗೋದಲ್ಲ. ನೋಡ್ರಿ,
ರಾಮಾಯಣದಲ್ಲಿ ಎಷ್ಟು ಸುಂದರವಾದ ಚಿಂತನೆ ಬರ್ತದೆ. ಕಪಿಗಳು ಸೀತಮ್ಮನನ್ನು ಹುಡುಕಿಕೊಂಡು ಹೋದರು, ಎಲ್ಲರೂ ಹೋದರು. ಹೋದಾಗ ಸಮುದ್ರದ ದಂಡೆಗೆ ಹೋದರು. ಸಮುದ್ರದ ದಂಡೆಗೆ ಹೋದ ಕೂಡಲೇ ಎಲ್ಲ ಜಾಂಬವಂತ, ಅಂಗದ ಮೊದಲಾದವರು ನಿಂತುಕೊಂಡು, ನೋಡಯ್ಯ ಇದು 100 ಯೋಜನ ದೊಡ್ಡದಾದ್ದು, ಇದನ್ನು ಯಾರು ದಾಡ್ತೀರಿ? ಏನು ಕೋತಿಗಳು ಒಬ್ಬೊಬ್ಬರು ಒಂದೊಂದು ಹೇಳಿಕೊಂಡು, ನಾನು ಇಷ್ಟು ಎಗರ್ತೀನಿ, ನಾನು ಇಷ್ಟು ಎಗರ್ತೀನಿ, ನಾನು ಅಂತ ಒಂದು ಸಣ್ಣ ಕೋತಿನ ಹಿಡ್ಕೊಂಡು ಜಾಂಬವಂತರವರೆಗೂ ಎಲ್ಲರೂ ಹೇಳಿಕೊಂಡ್ರು. ಏನೊಂದು ಮಾತಾಡದಲೇ ಒಂದು ಮೂಲೆಯಲ್ಲಿ ಕೂತ್ಕೊಂಡು ರಾಮ 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 ಅಂತ ರಾಮನ ಚಿಂತನೆಯನ್ನೇ ಮಾಡ್ತಾ, ದಾಸೋಹಂ ಅಂತ ಅಂದ್ಕೋತ ಚಿಂತನೆ ಮಾಡ್ತಾ ಕೂತ್ಕೊಂಡ ವ್ಯಕ್ತಿ ಯಾರಂದರೆ ಹನುಮಂತ. ಆಗ ಎಲ್ಲರೂ ನಿರ್ಣಯ ಮಾಡ್ತಾರೆ, ನಾವು ಯಾರಿಗೂ ಆಗಲ್ಲ, ಗೊತ್ತಾಯಿತು ನಮ್ಮ ಶಕ್ತಿ ನಾವು ಹೇಳಿಕೊಂಡಾಗ ನಮ್ಮ ಹಣೆ ಬಾರ ಎಷ್ಟು, ನಾವು ಎಷ್ಟುವರೆಗೆ ಹೋಗಬಲ್ವಿ. ಇಲ್ಲಿ ಇಷ್ಟೆಲ್ಲ ನಾವು ಹೇಳ್ಕೋತೀವಿ, ಹನುಮಂತ ಏನು ಬಂದಿ ಇಲ್ಲಲ್ಲ, ಹನುಮಂತನೇ ಈ ಕೆಲಸ ಮಾಡಬಲ್ಲ ಅಂಥೇಳಿ ಹನುಮಂತ ದೇವರನ್ನು ಪ್ರಾರ್ಥನೆ ಮಾಡಿದಾಗ, ಆಯಿತು ನೀವೆಲ್ಲ ಬೇಡ ಅಂತಂದ್ರೆ, ನಿಮ್ಗೆ ಆಗಲ್ಲ ಅಂತಂದರೆ ನನ್ನ ಹೋಗಿ ಬಾ ಅಂತಂದರೆ, ಆ ರಾಮದೇವರ ಅನುಗ್ರಹದಿಂದ ನಾನು ಲಂಕೆಗೆ ಹೋಗಿ ಅಲ್ಲಿಂದ ಮತ್ತೆ ಮರಳಿ ಬರ್ತೀನಿ, ಸೀತಮ್ಮನ್ನು ಹುಡುಕೊಂಡು ಬರ್ತೀನಿ ಅಂತ ವಿನಯದಿಂದ ಹೇಳ್ತಾನೆ. ಇದು ಹನುಮಂತ ದೇವರ ವಿನಯ. ಅಹಂಕಾರ ಎಂಬುದು ಹನುಮಂತ ದೇವರಲ್ಲಿ ಎಲ್ಲಿ ಕಾಣಿಸುವುದಿಲ್ಲ. ಚೂಡಾಮಣಿಯನ್ನು ತೊಗೊಂಬರ್ತಾನೆ ಹನುಮಂತ, ಲಂಕೆಯಿಂದ ಮತ್ತೆ ಈ ದಂಡಿಗೆ ಬರ್ತಾನೆ. ಯಾವಾಗ ಹನುಮಂತ ಬಂದು ಕೂಡಲೇ ಕೋತಿಗಳು ಸಂಭ್ರಮದಲ್ಲಿ ಎಗರ್ತಾವೆ ವಿಚಿತ್ರವಾಗಿ, ಎಲ್ಲ ಜಾಂಬವಂತನಿಂದ ಮೊದಲು ಮಾಡಿಕೊಂಡು ಎಲ್ಲರೂ ಆನಂದ ಪಟ್ಟು ಬಿಡ್ತಾರೆ. ತಾವೇ ಸಾಧನ ಮಾಡಿದಂತೆ, ತಾವೇ ಲಂಕೆಗೆ ಹೋಗಿ ಸೀತಮ್ಮನನ್ನು ಭೇಟಿಯಾಗಿ ಆಕೆಯಿಂದ ರಾಗುಟಿಯನ್ನು ತಂದಂತೆ ಊಹಾ ಮಾಡಿಕೊಂಡು ಎಗರ್ತಾವೆ. ಸುಗ್ರೀವನ ಹತ್ರ ಹೋಗಬೇಕಲ್ಲ, ನಾನು ಮುಂದೆ ಎಗರಿಕೋತ ಬರ್ತಾವೆ. ಬಂದಾಗ ಅಲ್ಲಿ ಇದಕ್ಕೊಂದು ವಾಲ್ಮೀಕಿ ಒಂದು ಸುಂದರವಾದ ಚಿತ್ರೀಕರಣ ಕೊಡ್ತಾನೆ. ಈ ಸಾಧನ ಮಾಡಿದವನು ಯಾರು? ಹನುಮಂತ. ಆ 100 ಯೋಜನ ವಿಸ್ತಾರದ ಸಮುದ್ರ ದಾಟಿ ಲಂಕೆಗೆ ಹೋಗಿ ರಾವಣನಿಗೆ ಪಾಠ ಕಲಿಸಿ ಬಂದವನು ಹನುಮಂತ, ಸೀತಮ್ಮನ್ನು ನೋಡಿ ಬಂದವನು ಹನುಮಂತ, ಸೀತಮ್ಮನಿಂದ ಚೂಡಾಮಣಿ ತಂದವನು ಹನುಮಂತ. ಆತ ರಾಮನಾಮ ಸಂಕೀರ್ತನ ಮಾಡಿಕೋತ ಸೈಲೆಂಟಾಗಿ ಬರ್ತಿದ್ರೆ, ಇವರು ಅಂತ ಕುಣಿಕೋತ ಸುಗ್ರೀವನ ಮಧುವನ ಅಂತ ಇರ್ತದೆ, ಆತಂದೊಂದು ಉದ್ಯಾನವನ ಇರ್ತದೆ ಸ್ಪೆಷಲ್ ಆದ್ದು. ಆ ವನದಲ್ಲಿ ಪ್ರವೇಶ ಮಾಡಿ ಸುಗ್ರೀವನನ್ನು ಮರ್ತು ಬಿಟ್ಟು ಅಲ್ಲಿರ್ತಕ್ಕಂಥ ಮಧುವನ್ನು ಪಾನ ಮಾಡಿಬಿಡ್ತಾರೆ. ಆ ಅಮೃತ, ಇದು ಮಧು ಅಂದರೆ ಜೇನುತುಪ್ಪ, ಅದಕ್ಕೆ ಪ್ರಸಿದ್ಧವಾದದ್ದು, ಅದನ್ನೆಲ್ಲ ಕುಡಿತಾರೆ. ಎಲ್ಲ ಆದಮೇಲೆ ರಾಮನ ಹತ್ರ ಹೋದಾಗ ರಾಮ ಹೇಳ್ತಾನೆ, ಹನುಮಂತ, ಸುಗ್ರೀವ, ಏನು ಕೊತಿಗಳು ಭಾಳ ಗರ್ಜನೆ ಬರ್ತಾ ಇದ್ದಾವೆ, ಎಗರ್ತಾ ಬರ್ತಾ ಇದ್ದಾವೆ, ಏನೋ ಸೀತನ ಎಲ್ಲಿದ್ದಾಳೆಂಬುದು ತಿಳ್ಕೊಂಡು ಬಂದಿರಬೇಕು ಅಂತ ಅಂದ್ಕೋತಾರೆ. ಆಗ ಸುಗ್ರೀವ ಹೇಳ್ತಾನೆ, ಇಲ್ಲ, ಈ ಕೋತಿಗಳೆಲ್ಲ ಮಧುವನದಲ್ಲಿ ಹೋದರಂತೆ, ಮಧುವನದಲ್ಲಿರುವ ಮಧುವನ್ನೆಲ್ಲ ತಿಂದುಬಿಟ್ಟಾವೆ, ಇಷ್ಟಾವಂತ ಚೆಲ್ಲಾಪಿಲ್ಲಿ ಮಾಡಿಬಿಟ್ಟಾವೆ, ಅಂದರೆ ಖಂಡಿತ ಸೀತಮ್ಮನನ್ನು ತಿಳ್ಕೊಂಬಂದಿರ್ತಾವೆ, ಇಲ್ಲಾಂದ್ರೆ ಇಷ್ಟು ಆನಂದಪಟ್ಟು ನನ್ನ ಹತ್ರ ಬರ್ತಿದ್ದಿಲ್ಲ, ಅಂಜಿಕೋತಾ ಇದ್ರು, ನನ್ನ ಅಂಜಿಕೆಯನ್ನು ಕೂಡ ಬಿಟ್ಟಿದ್ದಾರೆ ಅಂತಂದರೆ ಸೀತಮ್ಮ ತಿಳಿದಿದ್ದಾಳೆ. ಎಲ್ಲರೂ ಬರ್ತಾರೆ, ದೂರ ನಿಂದಿರ್ತಾರೆ. ಅದು ಹನುಮಂತ ಒಬ್ಬನು ಏನು ಗಲಾಟೆ ಇಲ್ಲದಲೇ ರಾಮನ ಹತ್ತಿರ ಬಂದು ರಾಮನ ಪಾದದ ಹತ್ರ ಕೂತ್ಕೊಂಡು, ಸ್ವಾಮಿ ನಾನು ಹಾಗೆ ಹೋದೆ ಹೀಗೆ ಹೋದೆ ಅದನ್ನು ಏನೂ ಹೇಳೋದಿಲ್ಲ, ಆ ಚೂಡಾಮಣಿಯನ್ನು ತೆಗೆದು ರಾಮನ ಪಾದಕ್ಕಿಟ್ಟು ನಮಸ್ಕಾರ ಮಾಡಿ ಕೊಡ್ತಾನೆ. ರಾಮೋಪಿ ನಾಣ್ಯ ಧನುದಾತು ಬಹುಶಃ ಅಲ್ಲ, ಅದಕ್ಕಿಂತ ಚೂಡಾಮಣಿಂ ಪವನಜ ರಾಮಸ್ಯ ಪಾದಯೋ ಸಮರ್ಪ್ಯ, ತಾನು ಸೀತೆಯಿಂದ ತಂದಿರತಕ್ಕಂಥ ಚೂಡಾಮಣಿಯನ್ನು ಆ ಪವನಜ ರಾಮನ ಪಾದಾರವಿಂದದಲ್ಲಿಟ್ಟು ವಿನಯವಾಗಿ ಕೈ ಕೊಟ್ಕೊಂಡು ನಿಲ್ತಾನೆ. ಸೊ ನಿರಹಂಕಾರತೆ ಇವೆಲ್ಲ ನೋಡಬೇಕಾದ್ರೆ ಎಲ್ಲಿ ನೋಡಬೇಕಂದ್ರೆ ವಾಯುದೇವರಲ್ಲಿ ನೋಡಬೇಕು. ಅದನ್ನು ಹೇಳ್ತಾರೆ. ಆಯಿತು, ದೇವತೆಗಳ ಮಧ್ಯೆ ಪರೀಕ್ಷೆ ಆಗಲಿ, ಹಾಗಾದ್ರೆ ಯಾರು ದೊಡ್ಡವರಂತ ನಿರ್ಣಯ ಮಾಡೋರು. ಆಗ ಬ್ರಹ್ಮದೇವರು ಒಂದು ಶರೀರವನ್ನು ಸೃಷ್ಟಿ ಮಾಡ್ತಾರೆ. ಅಪ್ಪ ಒಂದೇ ನಿರ್ಣಯ, ನೀವೆಲ್ಲರೂ ದೇಹದಲ್ಲಿ ಪ್ರವೇಶ ಮಾಡಿರಿ, ನೀವೆಲ್ಲರೂ ದೇಹದಿಂದ ಹೊರಗೆ ಬರ್ರಿ, ಯಾರು ಹೊರಗೆ ಹೋದರೆ ಒಳಗೆ ಹೋದರೆ ದೇಹ ಏಳೋದಿಲ್ಲವೋ, ಯಾರು ಒಳಗೆ ಪ್ರವೇಶ ಮಾಡಿದರೆ ದೇಹ ಎದ್ದು ಕೂಡ್ತದೋ ಅವನು ಶ್ರೇಷ್ಠ, ಯಾರು ಹೊರಗೆ ಬಂದರೆ ದೇಹ ಬಿದ್ದು ಬಿಡ್ತದೋ ಅವನು ಶ್ರೇಷ್ಠ ಅಂತ ನಿರ್ಣಯ ಮಾಡೋಣ. ಆಗ ತಕ್ಷಣದಲ್ಲಿ ಕಣ್ಣಿನಲ್ಲಿ ಸೂರ್ಯ ಪ್ರವೇಶ ಮಾಡ್ತಾನೆ, ಆದರೆ ದೇಹದಲ್ಲಿ ಚೈತನ್ಯ ಬರೋದಿಲ್ಲ, ಕೈಕಾಲು ಆಡಿಸೋದಿಲ್ಲ, ಕಿವಿಗಳಲ್ಲಿ ದಿಗ್ದೇವತೆಗಳು ಹೋಗ್ತಾರೆ, ಯಾರು ಹೋದರೂ ಅದು ದೇಹ ಚಲನೆ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿರ್ತದೆ. ಕೊನೆಗೆ ವಾಯುದೇವರು ಪ್ರವೇಶ ಮಾಡ್ತಾರೆ.
ವಾಯುದೇವರು ಯಾವಾಗ ಒಳಗೆ ಪ್ರವೇಶ ಮಾಡಿದ ಕೂಡಲೇ ಅದು ಎದ್ದು ಕೂಡುತ್ತದೆ. ಆ ಶರೀರಕ್ಕೆ ಚೈತನ್ಯ ಬರ್ತದೆ. ಅದು ಶವ ಅನಿಸ್ಕೊಂಬೋದಲ್ಲ, ಅದು ಮನುಷ್ಯ ಅಂತ ಅನಿಸ್ಕೊಂಡು ಕೂಡುತ್ತದೆ, ಪ್ರಾಣಿ ಅನಿಸ್ಕೊತದೆ. ಆಗ ಮತ್ತೆ ಭಗವಂತ ಹೇಳ್ತಾನೆ, ಬ್ರಹ್ಮದೇವರು ಹೇಳ್ತಾರೆ, ಈಗ ಮತ್ತೆ ಎಲ್ಲರೂ ಕ್ರಮವಾಗಿ ಹೊರಗೆ ಬರ್ರಪ್ಪ ನೀವು ಎಲ್ಲರೂ. ಕಣ್ಣಿನಿಂದ ಸೂರ್ಯ ಬರ್ತಾನೆ, ಈ ದಿಗ್ದೇವತೆಗಳು ಕಿವಿಗಳಿಂದ ಬರ್ತಾರೆ, ಎಲ್ಲ ದೇವತೆಗಳು ತಮ್ಮ ತಮ್ಮ ಅವಯವಗಳನ್ನು ಬಿಟ್ಟು ಹೊರಗೆ ಬರ್ತಾರೆ. ಆಗ ಆ ಅವಯವಗಳು ನಿಶ್ಶಕ್ತವಾಗ್ತವೆ. ಕಣ್ಣಿನಿಂದ ಸೂರ್ಯ ಬಂದು ಕೂಡಲೇ ಕಣ್ಣು ಕಾಣಿಸದೇ ಇರುವ ರೀತಿಯಲ್ಲಿ ಆಗ್ತದೆ. ಮೂಗಿನಿಂದ ಇವರು ಯಾರು ನಾಸತ್ಯದಸ್ತ್ರರು ಅಶ್ವಿನಿ ದೇವತೆಗಳು ನಾಸಿಕ್ಯ ಪ್ರಾಣ ಹೊರ ಬಂದು ಕೂಡಲೇ ಅದೇನಾಗ್ತದೆ ಗೊತ್ತಾ, ಗಂಧವನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಕಳ್ಕೋತದೆ. ಕಿವಿಯಿಂದ ದಿಗ್ದೇವತೆಗಳು, ಈ ಎಲ್ಲ ದೇವತೆಗಳು ಬರ್ತಾರೆ. ಕೊನೆಗೆ ಅಲ್ಲಿವರೆಗೆ ಏನು ಅದು ಹೆಣ ಅನಿಸ್ಕೊಂಬೋದಲ್ಲ, ಹಾಗೆ ಉಸಿರಾಡ್ತಾನೇ ಇರ್ತಾರೆ. ಯಾವಾಗ ಮುಖ್ಯ ಪ್ರಾಣ ಹೊರಗೆ ಬಂದು ಬಿಡ್ತಾನೋ, ಬಂದು ಕೂಡಲೇ ಅದು ನಿಶ್ಚೇತನವಾಗ್ತಾರೆ, ಅದು ಶವ ಅನಿಸ್ಕೊಂಡ್ಬಿಡ್ತದೆ. ಆದ ಕಾರಣ ಭಗವಂತ ಹೇಳಿದ, ನೋಡಿದೆ ಅಲ್ಲ, ನೀವೆಲ್ಲರೂ ಪ್ರವೇಶ ಮಾಡಿದರೂ ಅದು ಹೇಳಲಿಲ್ಲ. ಆದರೆ ವಾಯುದೇವರು ಹನುಮಂತ ಮುಖ್ಯ ಪ್ರಾಣ ಪವಮಾನ ಒಳಗೆ ಹೋದ್ಕೊಳ್ಳೆ ಎದ್ದು ಕೂತ್ಕೊಂತೀವಿ. ನೀವೆಲ್ಲರೂ ಹೊರಗೆ ಬಂದರೂ ಅದು ಇನ್ನೂ ಜೀವಂತವಾಗಿತ್ತು. ಪವಮಾನ ಹೊರಗೆ ಬಂದ ಕೂಡಲೇ ಅದು ಶವ ಆಯಿತು. ಆದ ಕಾರಣ ಎಲ್ಲರಕ್ಕಿಂತಲೂ ಮುಖ್ಯ ಪ್ರಾಣೋ ಮಹಾನ್ ಯೇಷ, ಇವನು ಅತ್ಯಂತ ಶ್ರೇಷ್ಠನಾದವನು, ಇವನೇ ಎಲ್ಲ ದೇವತೆಗಳಲ್ಲಿ ಉತ್ತಮನಾದವನು, ಜೀವೋತ್ತಮ ಅಂತ ನಿರ್ಣಯ ಮಾಡ್ತಾರೆ. ಆದ ಕಾರಣ ಶ್ರೇಷ್ಠ ಗುರು ಅಂದರೆ ಶ್ರೇಷ್ಠ. ಈ ಕಥೆಯನ್ನು ಈ ಶ್ರೇಷ್ಠ ಗುರು ಎಂಬ ಶಬ್ದ ನಮಗೆ ತಿಳಿಸಿಕೊಡ್ತದೆ ಅಂತ ಹೇಳ್ತಾ ಇಲ್ಲಿಗೆ ಚಿಂತನೆ ಮಾಡೋಣ. ಮತ್ತು ಈ ಇನ್ನೇನೇನು ವಿಶೇಷಗಳನ್ನು ತಿಳಿಸಿಕೊಡ್ತದೆ ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.